is the Lord of the earth. Once a year when they celebrate his festival and draw his shrine through the streets, it's the beat of Indian drums and the monotonous chant of Indian voices. ಯಾರು ಹೇಳ್ತಾರೆ ಈ ದೃಶ್ಯಕ್ಕೆ 100 ವರ್ಷ ಆಗಿದೆ ಅಂತ? ಯಾಕಂದ್ರೆ ಒಂದೇ ಒಂದು ವಿಷಯ ಇವತ್ತಿಗೆ ಬೇರೆ ಅನ್ಸುತ್ತೆ. ಅದಂದ್ರೆ ಬ್ಲಾಕ್ ಅಂಡ್ ವೈಟ್ ಚಿತ್ರಕ್ಕೆ ಯಾರೋ ಬಣ್ಣ ಹಾಕಿದಾರಂತ. ಸಣ್ಣವನಿದ್ದಾಗ ನಮ್ಮ ಊರಿನ ಹತ್ರ ಇದ್ದ ಸೌಕೂರ್ ರಥೋತ್ಸವಕ್ಕೆ 10 ರೂಪಾಯಿ ಹಿಡ್ಕೊಂಡು ಹೋಗಿ ಹೊಳೆ ದಾಟುವಾಗ ಹಾಕಿರೋ ಚಡ್ಡಿ ಕೂಡ ಎತ್ಕೊಂಡು ದೇವರನ್ನ ನೋಡಿ ರಥೋತ್ಸವ ನೋಡಿ ಗಮ್ಮತ್ ಮಾಡಿ ಬರ್ತಾ ಇದ್ದೆ. ಆದ್ರೆ ಬೆಳೀತಾ ಬೆಳೀತಾ ನ್ಯೂಸ್ ಪೇಪರ್ ಅಲ್ಲಿ, ಟಿವಿ ಚಾನೆಲ್ ಅಲ್ಲಿ ಜಗನ್ನಾಥ ರಥಯಾತ್ರೆಯ ಬಗ್ಗೆ ಕೇಳಿದ್ದೆ. ಕಳೆದ ವರ್ಷ ಇಲ್ಲಿಗೆ ಹೋಗ್ಲೇಬೇಕೆನ್ನುವ ಮನ್ಸಾದಾಗ ಒಂದು ಕ್ಷಣ ಕೂಡ ಯೋಚನೆ ಮಾಡಿ 2 ಜೊತೆ ಬಟ್ಟೆ ಹಿಡ್ಕೊಂಡು ಹೊರಟೇ ಬಿಟ್ಟೆ ಆ ರಾಜ್ಯದ ಕಡೆಗೆ. ಯಾವ್ದಂತೀರಾ? ಅದೇ ನಮ್ಮ ಉತ್ಕಲ, ಅಂದ್ರೆ ಒಡಿಶಾ, the land of Lord Jagannath. ಈ ಕತೆ ಶುರುವಾಗಿದ್ದು ಉಡುಪಿಯಿಂದಾದ್ರೂ ಇದ್ರ ನಂಟು ಬೆಂಗಳೂರಿಗೂ ಇತ್ತು. ನನ್ನ ಟ್ರೈನು ಬೆಂಗಳೂರಿಂದಾನೇ ಇತ್ತು. ಬೆಂಗಳೂರಿಗೆ ರೀಚ್ ಆದ್ಮೇಲೆ ನನ್ನ ತಂಗಿ ಮನೆಗೆ ಹೋಗಿ ಅವತ್ತಿನ ಕೆಲಸ ಮಾಡಿ ರಾತ್ರಿ ಹೊರಟೆ. ನನ್ನ ಭಾವ ರವೀಶ್ ಅವರು ಮೆಟ್ರೋ ತನಕ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನನ್ನ ಟ್ರೈನ್ ಇದ್ದಲ್ಲಿಗೆ ಬಂದು ನನ್ನ ಸೀಟ್ ಹಿಡ್ಕೊಂಡು ಕೂತೆ ಬಿಟ್ಟೆ. ತಲೆಯಲ್ಲಿ 1000 ಯೋಚನೆ, ಖುಷಿ, ದುಃಖ ಎಲ್ಲದೂ ಒಟ್ಟಿಗೆ. ಆ ಟ್ರೈನಲ್ಲಿ ಎಲ್ರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು. ನಿಮ್ಗೆ ಕರ್ನಾಟಕದಿಂದ ಪುರಿಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಟ್ರೈನ್ ಇರೋದು ಬೆಂಗಳೂರಿಂದ ವಾರಕ್ಕೊಮ್ಮೆನೆ. ಆ ಟ್ರೈನ್ ಬಿಡೋದು ಶುಕ್ರವಾರ ಮಾತ್ರ. ಪುರಿಗೆ ಡೈರೆಕ್ಟ್ ಟ್ರೈನ್ ಇಲ್ಲದೆ ನೀವು ಪುರಿಯನ್ನು ತಲುಪಬೇಕಾದ್ರೆ ಒಂದೇ ಕುದ್ರಾ ರೋಡ್ ಜಂಕ್ಷನ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಭುವನೇಶ್ವರಿಗೆ ಹೋಗ್ಬೇಕು. ಇಲ್ಲಿಗೆ ಹೋಗೋ ಟ್ರೈನು ನಿಮ್ಗೆ ಬೆಂಗಳೂರಿಂದ, ಮುಂಬೈಯಿಂದ ವಾರಕ್ಕೊಂದ್ 2-3 ಡೈಲಿ ಇದ್ದಂಗೆ ಸಿಗುತ್ತೆ. ಆದ್ರೆ ಮಂಗಳೂರಿಂದ ಇರೋದು ಒಂದೇ. 33 ಗಂಟೆಗಳ ಜರ್ನಿ ಇತ್ತು. ಊಟ ಮಾಡಿದೆ, ತಿಂಡಿ ತಿಂದೆ, ಊಟ ಮಾಡಿದೆ, ಎಲ್ರನ್ನು ನೋಡ್ತಾ ಇದ್ದೆ, ಅವ್ರ ಭಜನೆಗಳನ್ನ ಕೇಳ್ತಾ ಇದ್ದೆ. ಅಂದ ಹಾಗೆ 33 ಗಂಟೆಗಳ ನಂತರ ನಾನು ಪುರಿಗೆ ತಲುಪಿದ್ದೆ. ಸೊ ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಬೆಳಗಾಗುತ್ತೆ ಆಯ್ತಾ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು 10 ನಿಮಿಷ ಬೇಕು ಯಾವ ಥರ ಅಂತ. ಯಾಕಂದರೆ ಆಟೋದಲ್ಲಿ ಮಂಗಾಗಲಿಕ್ಕೆ ಇಷ್ಟ ಇಲ್ಲ. ಸೊ ಒಂದು ಕಡೆ 120 ಹೇಳ್ತಾರೆ, ಇನ್ನೊಂದು ಕಡೆ 200 ಹೇಳ್ತಿದ್ದಾರೆ. ಸೊ ನೋಡುವ ಶೇರಿಂಗ್ ಎಲ್ಲಾದರೂ ಸಿಗುತ್ತಾ ಅಂತ ಅದೇ ನೋಡ್ತಾ ಇದ್ದೇನೆ ಒಂದು 10 ನಿಮಿಷದಿಂದ ನಿಂತ್ಕೊಂಡು. ಇದನ್ನು ಮಹಾಭಾರತದ ಕಾಲದಲ್ಲಿ ಕಳಿಂಗ ರಾಜ್ಯ ಅಂತ ಕರಿತಾ ಇದ್ರು. ಅದಾದಮೇಲೆ ಒರಿಸ್ಸಾ ಅಂತ ಕರಿತಾ ಇದ್ರು. ವಡ್ರ ದೇಶದಿಂದ ಒಡಿಶಾ ಆಯಿತು. ಸೊ ಪವಿತ್ರ ಚಾರ್ಧಾಮಲ್ಲಿ ಒಂದಾಗಿರುವಂತಹ ಒರಿಸ್ಸಾದ ಪೂರಿಯಲ್ಲಿ ನಾನಿವತ್ತಿದ್ದೇನೆ. ಪ್ರಪಂಚದ ಅತಿ ದೊಡ್ಡ ರಥಯಾತ್ರೆ ಇಲ್ಲಿ ನಡೆಯುತ್ತೆ ಜೂನ್ 20ನೇ ತಾರೀಕು. ಅದನ್ನು ನೋಡಬೇಕಂತ ಎಷ್ಟೋ ದಿನಗಳಿಂದ ಅಂದ್ಕೊಳ್ತಿದ್ದೆ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ನಾಳೆ ಇರೋದು ರಥಯಾತ್ರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಪ್ಲೇಸಸ್ ಹಾಗೂ ಪುರಿ ದೇವಸ್ಥಾನದ ವಿಶಿಷ್ಟತೆ ಏನು, ಅಲ್ಲಿರುವ ಸರೌಂಡಿಂಗ್ ಹೇಗಿರುತ್ತೆ ಅದನ್ನೆಲ್ಲ ತೋರಿಸ್ತೇನೆ. ಹಾಗೆ ಇಲ್ಲಿನ ಸುತ್ತಮುತ್ತ ಇರುವಂತಹ ಒಂದು 2-3 ಮೇನ್ ಪ್ಲೇಸಸ್ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಒಂದು ವರ್ಷ ಆದ್ಮೇಲೆ ಅವತ್ತಿನ ಜರ್ನಿಯ ಹಾಗೂ ರಥಯಾತ್ರೆಯ ಅನುಭವನ ನಿಮ್ ಜೊತೆ ಹಂಚ್ಕೊಳ್ತಾ ಇದೆ. ಇವತ್ತು ಇಲ್ಲಿ ಲೆಕ್ಕ ಮಾಡ್ಬೋದು ಜನ, ಆದ್ರೆ ನಾಳೆ ಶಾನ್ಗಟ್ಲೆ ಜನ ಇರ್ತಾರೆ. ಇನ್ನೇನು 5-6 ದಿನದಲ್ಲೇ ಈ ವರ್ಷದ ರಥಯಾತ್ರೆ ಕೂಡ ಇರುತ್ತೆ. ಆಕ್ಚುಲಿ ನಾನು ರೂಮ್ ಇಲ್ಲಿ ಮಾಡಿಲ್ಲ, ಪುರಿಯಲ್ಲಿ ರೂಮ್ ಮಾಡಲಿಲ್ಲ, ಕೊನಾರ್ಕಲ್ಲಿ ಮಾಡಿರೋದು. ಸೊ ಇವತ್ತಿನ ದಿನ ನಾನು ಪುರಿಗೆ ಬರಬೇಕಂತ ಅಂದ್ಕೊಂಡಿರಲಿಲ್ಲ. ಬಟ್ ಗೊತ್ತಿಲ್ಲ, ರೈಲ್ವೆ ಸ್ಟೇಷನಿಂದ ಇಳಿದಾದ್ಮೇಲೆ ಇಲ್ಲಿಗೆ ಬರದೇ ಇರ್ಲಿಕ್ಕೆ ಮನಸ್ಸಾಗಲಿಲ್ಲ. ನಾಳೆ ಇಡೀ ದಿನ ಇಲ್ಲಿಗೆ ಕೊಡೋಣ ಅಂತಿದ್ದೆ. ಬಿಕಾಸ್ ಬೆಳಿಗ್ಗೆ ದರ್ಶನ ಮಾಡಿ ಆಮೇಲೆ ರಥಯಾತ್ರೆ ಎಲ್ಲ ನೋಡಿ ಇಲ್ಲಿಂದ ಹೊರಡೋದಂತ ಇದ್ದೆ. ಬಟ್ ಅದು ಗೊತ್ತಿಲ್ಲ ಏನಂತ, ರೈಲ್ವೆ ಸ್ಟೇಷನಿಂದ ಇಳಿದ ಮೇಲೆ ಇಲ್ಲಿ ಬರದೇ ಇರ್ಲಿಕ್ಕೆ ಮನಸ್ಸಾಗಲಿಲ್ಲ. ಸೊ ಒಂದು ಲಾಡ್ಜಲ್ಲಿ ಜಸ್ಟ್ ಫ್ರೆಶ್ ಆಗಲಿಕ್ಕೆ ಕೇಳ್ಕೊಂಡೆ. 100 ರೂಪಾಯಲ್ಲಿ ಒಪ್ಕೊಂಡಿದ್ದಾರೆ ಖಾಲಿ ಫ್ರೆಶ್ ಆಗಲಿಕ್ಕೆ. ಖಾಲಿ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದಷ್ಟು ಬೇಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಟು ದರ್ಶನ ಮಾಡಿ ರಥ ನೋಡಿ ಇಲ್ಲಿಂದ ಭುವನೇಶ್ವರಿಗೆ ಹೋಗಿ ಆಮೇಲೆ ಕೊನಾರ್ಕ್ ಹೋಗೋದು ಪ್ಲ್ಯಾನ್. ಫ್ರೆಶ್ ಅಪ್ ಆದೆ. ಖಾಲಿ 50 ರೂಪಾಯಿ ತಗೊಂಡ್ರು.
ನನ್ನ ತಂಗಿ ಕೆಲವೆಲ್ಲ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಆಯಿತಾ. ಕೆಲವುದಂದರೆ ನನಗೆ ಅಷ್ಟೆಲ್ಲ ತಿನ್ಲಿಕ್ಕೆ ಆಗಲ್ಲ, ಎಲ್ಲ ತುಂಬಿಸಿ ಕೊಟ್ಟಿದ್ಲು. ಬ್ಯಾಗ್ ಫುಲ್ ಇತ್ತು. ಕೆಲವುದೆಲ್ಲ ತಿಂದಿದ್ದೆ, ಇನ್ನು ಉಳಿದವುದೆಲ್ಲ ಅವ್ರಿಗೆ ಕೊಟ್ಟೆ. ಸೊ ಅವ್ರಿಗೆ ಖುಷಿ ಆಯ್ತಿರ್ಬೇಕು, 50 ರೂಪಾಯಿ ಕಡಿಮೆ ಮಾಡಿದ್ರು. ಪುರಿ ರೀಚ್ ಆದ್ಮೇಲೆ ಅವತ್ತೇ ನಾನು ದರ್ಶನ ಪಡಿಲಿಕ್ಕೆ ಹೋಗಿದ್ದೆ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಪುರಿಯ ಜಗನ್ನಾಥ ದೇವಸ್ಥಾನ ನಮ್ಮ 4 ಧಾಮ್ಗಳಲ್ಲೊಂದು. ಗಂಗಾ ಡೈನಸ್ಟಿಯ ಅನಂತವರ್ಮನ್ 12ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನ ನವೀಕರಣ ಮಾಡಿದ್ರು. ಇದನ್ನ ಮೊದಲನೇದಾಗಿ ನಿರ್ಮಾಣ ಮಾಡಿದವರು ರಾಜ ಇಂದ್ರದ್ಯುಮ್ನ ಅಂತ ಪುರಾಣಗಳಲ್ಲಿದೆ. 4 ಧಾಮ್ಗಳಾಗಿರುವಂತಹ ಬದ್ರಿನಾಥ, ದ್ವಾರಕಾ, ರಾಮೇಶ್ವರಂ ಇಲ್ಲೆಲ್ಲ ನಮ್ಮ ವಿಷ್ಣು ಸಂಚಾರ ಮಾಡಿ ಪ್ರಸಾದ ಸೇವಿಸಲಿಕ್ಕೆ ಪುರಿಗೆ ಬರ್ತಾರೆ ಎನ್ನುವ ನಂಬಿಕೆ ಇದೆ. ಬೇರೆ ದೇವಾಲಯಗಳಲ್ಲಿ ನಮ್ಗೆ ಕಲ್ಲಿನ ಮೂರ್ತಿಗಳು ನೋಡ್ಲಿಕ್ಕೆ ಸಿಕ್ಕರೆ, ಈ ದೇವಾಲಯಗಳಲ್ಲಿ ಮೂರ್ತಿಗಳು ಮರಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಈ ಮೂರ್ತಿಯನ್ನ ಬದಲಾಯಿಸ್ತಾರೆ. ಈ ಬದಲಾವಣೆಯ ಕ್ರಿಯೆ ಯಾವತ್ತು ಮಾಡ್ತಾರೋ ಅವತ್ತು ಪುರಿ ಸಿಟಿಯಲ್ಲಿ ಒಡಿಶಾ ಗವರ್ಮೆಂಟ್ ಇಂದ ಪವರ್ ಅನ್ನ ಕಟ್ ಆಫ್ ಮಾಡಲಾಗುತ್ತೆ. ಹಾಗೇನೆ ಸೇಫ್ಟಿಗೆ CRPF ಕಮಾಂಡೋಸ್ ಗಳನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ. ಅವತ್ತು ಯಾರು ಕೂಡ ಒಳಗೆ ಹೋಗುವಾಗಿಲ್ಲ. ಪ್ರಮುಖ ಅರ್ಚಕರು ಕೂಡ ತಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಬ್ರಹ್ಮ ಪದಾರ್ಥವನ್ನು ಹಳೆಯ ಮೂರ್ತಿಗಳಿಂದ ಹೊಸ ಮೂರ್ತಿಗೆ ಬದಲಾಯಿಸುವ ಪ್ರಕ್ರಿಯೆಯನ್ನ ಮಾಡಬೇಕಾಗತ್ತೆ. ಈ ಬ್ರಹ್ಮ ಪದಾರ್ಥವೇ ನಮ್ಮ ಶ್ರೀಕೃಷ್ಣನ ಹೃದಯ ಎಂದು ಹೇಳಲಾಗುತ್ತೆ. ಒಂದು ವೇಳೆ ಯಾರಾದ್ರೂ ಈ ಕ್ರಿಯೆಯನ್ನ ತಮ್ಮ ಕಣ್ಣಿಂದ ನೋಡಿದ್ರೆ ಆವಾಗ್ಲೇ ಆ ಕ್ಷಣಕ್ಕೆ ಅವರ ಆಯಸ್ಸು ಮುಗಿತದೆ ಅಂತ ಹೇಳ್ತಾರೆ. ಈ ದೇವಾಲಯಕ್ಕೆ 4 ದ್ವಾರಗಳಿದೆ. ಒಂದು ಸಿಂಹದ್ವಾರ, ಇನ್ನೊಂದು ಅಶ್ವದ್ವಾರ, 3ನೇಯದು ವ್ಯಾಘ್ರದ್ವಾರ, ಹಾಗೆ ಕೊನೆಯದಾಗಿ ಅಸ್ಥಿದ್ವಾರ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲವು ರಹಸ್ಯಗಳು, ಕೆಲವು ವಿಶಿಷ್ಟತೆಗಳು ಇವತ್ತಿಗೂ ಕೂಡ ಯಾರಿಗೂ ಕೂಡ ಅದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಆಗಿಲ್ಲ. ದೇವಾಲಯದ ಮೇಲೆ ನೀವು ಧ್ವಜವನ್ನ ನೋಡಿರಬಹುದು. ಇದನ್ನ ಪ್ರತಿದಿನ ಬದಲಾಯಿಸ್ತಾರೆ. ಒಂದು ವೇಳೆ ಆ ಧ್ವಜವನ್ನ ಬದಲಾವಣೆ ಮಾಡಿಲ್ಲ ಅಂತ ಅಂದ್ರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯದ ಬಾಗಿಲನ್ನ ಮುಚ್ಚಲಾಗುತ್ತೆ. ಹಾಗೆಯೇ ಅಲ್ಲಿ ಸುತ್ತಮುತ್ತಲಿರುವ ಎಲ್ಲಾ ಧ್ವಜವು ಗಾಳಿಗೆ ಅನುಗುಣವಾಗಿ ಹಾರ್ತಾ ಇದ್ರೆ ದೇವಾಲಯದ ಮೇಲೆ ಇರುವಂತಹ ಧ್ವಜ ಮಾತ್ರ ಗಾಳಿಗೆ ವಿರುದ್ಧವಾಗಿ ಹಾರ್ತಾ ಇರುತ್ತೆ. ಎಷ್ಟು ವಿಶಿಷ್ಟ ಅಲ್ವಾ? ಈ ದೇವಾಲಯದ ಮುಂದಿನ ದ್ವಾರ ಅಂದ್ರೆ ಅದು ಸಿಂಹದ್ವಾರ. ನೀವು ಆ ದ್ವಾರದ ಮುಂದೆ ನಿಂತಾಗ ನಿಮ್ಗೆ ಹತ್ರ ಇರುವಂತಹ ಸಮುದ್ರದ ಅಲೆಗಳ ಗರ್ಜನೆ ಕೇಳ್ತಾ ಇರುತ್ತೆ. ಆದ್ರೆ ಒಂದೇ ಒಂದು ಹೆಜ್ಜೆ ನೀವು ಸಿಂಹದ್ವಾರದ ಒಳಗೆ ಇಟ್ಟಾಗ ಸಮುದ್ರದ ಆ ಶಬ್ದ ಮಾಯವಾಗುತ್ತೆ. ಅದು ಹೇಗೆ ಅನ್ನೋದು ಕೂಡ ಇವತ್ತಿಗೂ ಗೊತ್ತಿಲ್ಲ. ದೇವಾಲಯದ ಗೋಪುರದ ಮೇಲಿರುವಂತಹ ಸುದರ್ಶನ ಚಕ್ರ ನೀವು ದೇವಾಲಯದ ಸುತ್ತಮುತ್ತ ಹೋಗಿ ಯಾವುದೇ ದಿಕ್ಕಿನಿಂದ ನೋಡಿದ್ರು ಕೂಡ ಅದು ಚಕ್ರಾಕೃತಿಯಲ್ಲೇ ತೋರುತ್ತೆ. ಇಲ್ಲಿರುವ ದೇವಾಲಯದ ಗೋಪುರದ ಮೇಲೆ ಪಕ್ಷಿಗಳಾಗ್ಲಿ ವಿಮಾನಗಳಾಗ್ಲಿ ಹಾರಾಟನೆ ಮಾಡಲ್ಲ. ಎಲ್ರಿಗೂ ಗೊತ್ತಿದೆ ಈ ದೇವಾಲಯದಲ್ಲಿ ಸಿಗುವಂತಹ ಪ್ರಸಾದ ಎಷ್ಟು ವಿಶಿಷ್ಟ ಅಂತ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆಯಾ ಈ ಪ್ರಸಾದವನ್ನ ಮಾಡುವ ಒಂದು ಕ್ರಿಯೆ ಹೇಗೆ ಅಂತ? ಮಣ್ಣಿನ ಒಲೆಯ ಮೇಲೆ ಪಾತ್ರೆಗಳನ್ನ ಜೋಡಿಸಿ ಇಡ್ತಾರೆ, ಬೆಂಕಿಯನ್ನ ಹಾಕ್ತಾರೆ. ಆದ್ರೆ ಕೆಳಗಿರುವ ಪಾತ್ರೆಯ ಪ್ರಸಾದವು ಬೇಯದೆ ಮೇಲಿರುವ ಪಾತ್ರೆಯ ಪ್ರಸಾದ ಮೊದಲು ಬೇಯುತ್ತೆ. ಅದು ಹೇಗೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಇಲ್ಲಿ ಎಷ್ಟೇ ಜನರು ಬರ್ಲಿ, 1 ಲಕ್ಷ ಬರ್ಲಿ, 1000 ಬರ್ಲಿ, ಕೋಟಿನೇ ಬರ್ಲಿ, ಅವತ್ತಿನ ಮಟ್ಟಿಗೆ ಆ ಭಕ್ತರಿಗೆ ಪ್ರಸಾದ ಕಮ್ಮಿ ಅಂತೂ ಆಗೋದೇ ಇಲ್ಲ. ಇಷ್ಟೇ ಅಲ್ಲ, ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ರಹಸ್ಯಗಳಿವೆ. ಹೇಳ್ತಾ ಹೋದ್ರೆ ದಿನಗಟ್ಲೆ ಬೇಕಾಗತ್ತೆ. ಸೊ ಊಟ ಮಾಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ವಿಸ್ಮಯಕಾರಿ ಸಂಗತಿಗಳಿದೆಯಲ್ಲ ಆ ದೇವಸ್ಥಾನದ ಬಗ್ಗೆ. ಸೊ ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ. ಅಂದರೆ ಹಕ್ಕಿ ಗೋಪುರದ ಮೇಲೆ ಕೂರಲ್ಲ ಅಂತ ಹೇಳ್ತಿದ್ರು. ಸೊ ಅದನ್ನು ನೋಡಿದೆ. ಆ್ಯಂಡ್ ಅದಾದಮೇಲೆ ಆ ಫ್ಲ್ಯಾಗನ್ನು ನೋಡ್ತಾ ಇದ್ದೆ, ಸುದರ್ಶನ ಚಕ್ರನ ನೋಡ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ಕೇಳಿದ್ದೆ, ವಿಡಿಯೋಗಳನ್ನು ನೋಡಿದ್ದೆ, ಓದಿದ್ದೆ. ಬಟ್ ಕಣ್ಮುಂದೆ ನೋಡಿದಾಗ ಅದರ ಅನುಭವನೇ ಬೇರೆ. ನಾನು ಹೇಳಿದರೆ ನಿಮ್ಮ ನಂಬಿಕೆ ಬರಲ್ಲ. ಒಳಗಡೆ ಆ 100 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ ಮೇಲೆ ನಿಮಗೆ ಮೂರ್ತಿಗಳನ್ನು ನೋಡುವಾಗ ಆಗುವ ಅನುಭವನೇ ಬೇರೆ. ಅದನ್ನು ಪದೇ ಪದೇ ಹೇಳಲಿಕ್ಕೆ ಇಷ್ಟ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಸೊ ನೀವೇ ನೋಡಬೇಕು. ಎಲ್ಲದನ್ನು ಹೇಳಿದ್ದೇನೆ, ಮೂರ್ತಿಗಳನ್ನು ಹೇಗೆ ಮಾಡ್ತಾರೆ, ಮೂರ್ತಿಗಳ ಬಗ್ಗೆ, ದೇವಸ್ಥಾನದ ಬಗ್ಗೆ. ಸೊ ಇದು ನನ್ನ ದರ್ಶನದ ಬಗ್ಗೆ. ಸೊ ಮೇಯ್ನಾಗಿ ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಆರ್ಕಿಟೆಕ್ಚರ್. ಫಸ್ಟ್ ಟೈಮ್ ನಾನು ಕಳಿಂಗ ಸ್ಟೈಲ್ ಆರ್ಕಿಟೆಕ್ಚರ್ ನೋಡ್ತಾ ಇರೋದು. ಇಲ್ಲಿವರೆಗೂ ನೋಡಿರಲಿಲ್ಲ. ಸೊ ಇಂಡಿಯಾದಲ್ಲಿ ನಿಮಗೆ ಕಾಮನ್ಲಿ ನೋಡಲಿಕ್ಕೆ ಸಿಗುವಂಥ ಆರ್ಕಿಟೆಕ್ಚರ್ ಅಂದರೆ ಒಂದು ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್, ದ್ರಾವಿಡಿಯನ್ ಆರ್ಕಿಟೆಕ್ಚರ್, ಇಂಡೋ ಸ್ಯಾರ್ಸನಿಕ್ ಆರ್ಕಿಟೆಕ್ಚರ್,
ನಗರ ಸ್ಟೈಲ್ ಆರ್ಕಿಟೆಕ್ಚರ್ ದ್ವಾರಕ ಹೋದಾಗ ಅದು ನಗರ ಸ್ಟೈಲಲ್ಲೇ ಬರುತ್ತೆ. ಅದನ್ನು ಹಿಂದೂ ಟೈಪ್ ಆರ್ಕಿಟೆಕ್ಚರ್ ಅಂತಲೂ ಕೂಡ ಕರೀತಾರೆ, ನಗರ ಸ್ಟೈಲ್ ಆರ್ಕಿಟೆಕ್ಚರ್. ಅದಾದಮೇಲೆ ಮೊಘಲ್ ಟೈಪ್ ಆರ್ಕಿಟೆಕ್ಚರ್ ಅಂದರೆ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್, ಅದಾದಮೇಲೆ ರಾಕ್ ಕಟ್ ಆರ್ಕಿಟೆಕ್ಚರ್. ಇನ್ನು 3 ಅಂದರೆ ಒಂದು ವಿಜಯನಗರ ಆರ್ಕಿಟೆಕ್ಚರ್, ಮರುಗುರ್ಜಾರ ಆರ್ಕಿಟೆಕ್ಚರ್ ಅಂತಿದೆ, ಇದಕ್ಕೆ ಸೋಲಂಕಿ ಆರ್ಕಿಟೆಕ್ಚರ್ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದಿದೆ, ನಂಗೆ ನೆನಪಿಗೆ ಬರ್ತಾ ಇಲ್ಲ. ಅದರಲ್ಲಿ ಕಳಿಂಗ ಆರ್ಕಿಟೆಕ್ಚರ್, ದ್ರಾವಿಡಿಯನ್ ಆರ್ಕಿಟೆಕ್ಚರ್, ಅದಾದಮೇಲೆ ನಗರ ಸ್ಟೈಲ್ ಆರ್ಕಿಟೆಕ್ಚರ್, ಹಿಂದೂ ಆರ್ಕಿಟೆಕ್ಚರ್, ಇದೆಲ್ಲ ತುಂಬ ಫೇಮಸ್ಸು. ಸೊ ನಿಮಗೆ ನಮ್ಮ ಕಡೆ ಹಿಂದೂ ಆರ್ಕಿಟೆಕ್ಚರ್, ಆಮೇಲೆ ವಿಜಯನಗರ ಆರ್ಕಿಟೆಕ್ಚರ್, ನೆಕ್ಸ್ಟ್ ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಅಂತೂ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಕಳಿಂಗ ಸ್ಟೈಲೆಲ್ಲ ಇಲ್ಲೇ ಸಿಗೋದು, ಯಾಕಂದರೆ ಕಳಿಂಗ ಸ್ಟೈಲ್ ಆರ್ಕಿಟೆಕ್ಚರ್ ಹುಟ್ಟಿದ್ದೇ ಇಲ್ಲಿ ಕಳಿಂಗ ರಾಜ್ಯದಲ್ಲಿ. ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಆ ಥರ ಕೆಲವುದೆಲ್ಲ ಡೀಟೇಲ್ಸ್ ನನಗೆ ಅರ್ಥ ಆಗಲಿಲ್ಲ, ಕೆಲವುದೆಲ್ಲ ಅರ್ಥ ಆಯಿತು. ಬಟ್ ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂಥ ಜ್ಞಾನ ಇರಬೇಕು, ಅಷ್ಟೆಲ್ಲ ಜ್ಞಾನ ಇದ್ದವ್ ನಾನಲ್ಲ. ಸೊ ತುಂಬ ಖುಷಿ ಆಯಿತು ನೋಡಿ. ಅವತ್ತು ದೇವರ ದರ್ಶನ ಮಾಡಿದ ಮೇಲೆ ನಾನು ಭುವನೇಶ್ವರದಲ್ಲಿರುವಂತಹ ಲಿಂಗರಾಜ ದೇವಸ್ಥಾನ, ಹಾಗೆ ಕೊನಾರ್ಕದಲ್ಲಿರುವಂತಹ ಸೂರ್ಯ ದೇವಸ್ಥಾನ ಇದನ್ನೆಲ್ಲ ನೋಡಿ ನೆಕ್ಸ್ಟ್ ದಿನ ರಥೋತ್ಸವದಲ್ಲಿ ಪಾಲ್ಗೊಂಡೆ. ಆ ಸ್ಥಳಗಳ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೇನೆ. ಆದ್ರೆ ಇವತ್ತಿನ ಈ ಸಂಚಿಕೆ ಪುರಿಯ ದೇವಸ್ಥಾನದ ಬಗ್ಗೆ ಹಾಗೆ ಪುರಿಯ ರಥಯಾತ್ರೆಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಕೊನಾರ್ಕಲ್ಲಿ ಬಸ್ ಹತ್ತಿದ ಮೇಲೆ ಬಸ್ಸು ಬೀಚ್ ಸೈಡಿಂದ ಬರುತ್ತೆ, ಬೇ ಆಫ್ ಬೆಂಗಾಲ್ ಅಂತ ಹೇಳ್ತಾರಲ್ಲ ಅದೇ. ಸೊ ನಮ್ಮ ಕಡೆ ಹೇಗೆ ಅರಬ್ಬಿ ಸಮುದ್ರ ಇದೆ, ಈಚೆ ಕಡೆ ಅದೇ ಅವರಿಗೆಲ್ಲ ಸಮುದ್ರ ತುಂಬ. ಸೊ ಬಸ್ಸಿಂದ ಇಳಿದಾದ್ಮೇಲೆ ಒಂದು 4 ಕಿಲೋಮೀಟ್ರ್ ವಾಕ್ ಆಯಿತು. ಎಂಥ ಬಿಸಿಲು, ಹಿಂಗಿರ್ತಾರಂತಲೇ ಗೊತ್ತಾಗ್ತಿಲ್ಲ ಜನ, ಅಷ್ಟು ಬಿಸಿಲು ಸಿಕ್ಕಾಬಟ್ಟೆ. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ನಿಯರ್ಲಿ ನಾನು 8 ಬಾಟ್ಲ್ ನೀರು ಕುಡಿದಿದ್ದೇನೆ. ಸೊ ಪ್ರತಿ ಮನೆಯವರು ಕೂಡ ಬರುವಂತಹ ಯಾತ್ರಿಗಳಿಗೆ ನೀರಾಗಲಿ, ಶರ್ಬತ್ ಆಗಲಿ, ಮಜ್ಜಿಗೆ ಆಗಲಿ, ಊಟ ಆಗಲಿ ಎಲ್ಲದನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಇದನ್ನು ನೋಡಿ. ಲಾಸ್ಟ್ ಎಪಿಸೋಡಲ್ಲಿ ತೋರಿಸಿದ್ದೆ ಹೇಗಿತ್ತಂತ, ಇವಾಗ ನೋಡಿ ಈ ದೇವಾಲಯ ಎಷ್ಟು ವಿಶಿಷ್ಟನೋ ಇಲ್ಲಿ ನಡೆಯುವಂತಹ ರಥಯಾತ್ರೆ ಕೂಡ ಅಷ್ಟೇ ವಿಶಿಷ್ಟ. ಹಾಗೇನೆ ಇನ್ನೂ ವಿಶಿಷ್ಟವಾದಂಥದ್ದು ಆ ರಥಗಳು. ಪುರಿಯ ರಥಯಾತ್ರೆ ನೋಡೋ ಮೊದಲು ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಪುರಾಣಗಳಲ್ಲಿ ಹಲವಾರು ಆಯಾಮಗಳಿದ್ರು ರಾಜ ಇಂದ್ರದ್ಯುಮ್ನ ಅವನ ಹೆಂಡತಿ ಗುಂಡೀಚಳ ಬಳಿ ಭಗವಾನ್ ಜಗನ್ನಾಥ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಪ್ರಭು ಜಗನ್ನಾಥ ತನ್ನ ಅಣ್ಣ ಬಲಭದ್ರನ ಜೊತೆ ಸೇರ್ಕೊಂಡು ಸಹೋದರಿ ಸುಭದ್ರೆಯ ಒಟ್ಟಿಗೆ ಈ ಯಾತ್ರೆನ ಪೂರ್ತಿ ಮಾಡ್ತಾರೆ. ಈ 3 ರಥಗಳಲ್ಲಿ ಮೊದಲನೇದಾಗಿ ಮುಂದೆ ಸಾಗೋದು ಬಲಭದ್ರನ ರಥ. ಬಲಭದ್ರನ ರಥದ ಹೆಸರು ತಾಲಧ್ವಜ್. 14 ಚಕ್ರಗಳನ್ನು ಒಳಗೊಂಡಂತಹ ಈ ರಥವನ್ನ ಕೆಂಪು ಮತ್ತು ಹಸಿರು ಬಟ್ಟೆ ಅಥವಾ ನೀಲಿ ಬಟ್ಟೆಗಳಿಂದ ಸಿಂಗಾರ ಮಾಡ್ತಾರೆ. ಮೇಲೆ ಕಟ್ಟಿರುವ ಧ್ವಜದ ಹೆಸರು ಏನ್ ಗೊತ್ತಾ? ಉನಾನಿ ಅಂತ. ಈ ರಥವನ್ನ ಎಳಿಲಿಕ್ಕೆ ಹಗ್ಗವನ್ನ ಯೂಸ್ ಮಾಡ್ತಾರೆ. ಆ ಹಗ್ಗದ ಹೆಸರು ವಾಸುಕಿ ಅಂತ. ಈ ರಥದ ಎತ್ತರ 13.2 ಮೀಟರ್ ಇರುತ್ತೆ. ಈ ರಥದ ಸಾರಥಿ ಯಾರು ಗೊತ್ತಾ? ಮತಾಲಿ ಹೆಸರು ಕೇಳಿದ್ದೀರಾ? ಅದೇ ಇಂದ್ರನ ಸಾರಥಿ. ಹಾಗೆ ನಮ್ಮ ಪ್ರಭು ಶ್ರೀರಾಮ ಮತ್ತೆ ರಾವಣನ ನಡುವಿನ ಯುದ್ಧದಲ್ಲಿ ನಮ್ಮ ಶ್ರೀರಾಮನ ಸಾರಥಿಯಾಗಿದ್ದದ್ದು ಇದೇ ಮತಾಲಿ. ಬಲಭದ್ರನ ರಥದ ನಂತರ ಹೊರಡೋದು ಸುಭದ್ರೆಯ ರಥ. ಈ ರಥದ ಹೆಸರು ದರ್ಪದಲನ. 12 ಚಕ್ರಗಳನ್ನು ಒಳಗೊಂಡಂತಹ ಈ ರಥವನ್ನ ಕೆಂಪು ಮತ್ತು ಕಪ್ಪು ಬಟ್ಟೆಗಳಿಂದ ಸಿಂಗಾರ ಮಾಡ್ತಾರೆ. ಈ ರಥವು ನಮ್ಮ ಆದಿಶಕ್ತಿಯ ಸಂಕೇತವಾಗಿದ್ದು ಇದರ ಸಾರಥಿ ಯಾರು ಗೊತ್ತಾ? ಅರ್ಜುನ. ಹಾಗೆ ಇದನ್ನ ಎಳಿಲಿಕ್ಕೆ ಉಪಯೋಗ ಮಾಡುವಂತಹ ಹಗ್ಗದ ಹೆಸರು ಸ್ವರ್ಣಚೂಡ. ಕೊನೆಯದಾಗಿ ಹೊರಡೋದೇ ನಮ್ಮ ಪ್ರಭು ಜಗನ್ನಾಥನ ರಥ. ಈ ರಥದ ಹೆಸರು ನಂದಿಘೋಷ. ಇದಕ್ಕೆ 16 ಚಕ್ರಗಳಿರುತ್ತೆ. ಇದರ ಸಾರಥಿ ದಾರುಲೆ. ಈ ರಥದ ಮೇಲೆ ರಾರಾಜಿಸುತ್ತಿರುವಂತಹ ಧ್ವಜದ ಹೆಸರು ತ್ರಿಲೋಕ್ಯ ಮೋಹಿನಿ. ರಥ ಮಾಡುವ ಕಟ್ಟಿಗೆಯಿಂದ ಹಿಡಿದು ರಥ ಕಟ್ಟುವ ಕಾರ್ಯದವರೆಗೂ ಅದರದ್ದೇ ಆದಂತಹ ಸೂಕ್ತ ದಿನಗಳಿವೆ, ಕ್ರಮಗಳಿವೆ. ಈ ರಥಗಳಲ್ಲಿ ಒಂದೇ ಒಂದು ಮೊಳೆಯನ್ನ ಉಪಯೋಗ ಮಾಡಲ್ಲ.
ರಥಯಾತ್ರೆ ಕೂಡ ಕೆಲವು ದಿನಗಳ ಹಲವಾರು ಕ್ರಮಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಸಂಧ್ಯಾ ದರ್ಶನ, ಸುನಾಬೇಸ, ಬಹುದಾ ಯಾತ್ರಾ ಹೀಗೆ ಆಯಾ ದಿನಗಳಲ್ಲಿ ಆಯಾ ಕ್ರಮಗಳನ್ನ ನಡೆಸಲಾಗುತ್ತೆ. ಹಾಗೆ ಕೊನೆಯ ದಿನದಲ್ಲಿ ನೀಲಾದ್ರಿ ವಿಜಯ ಕ್ರಮವನ್ನ ನಡೆಸಲಾಗುತ್ತೆ. ಈ ದಿನ ರಥಯಾತ್ರೆಯ ಎಲ್ಲಾ ಕಾರ್ಯಗಳು ಕೊನೆಗೊಂಡು ಜಗನ್ನಾಥ ತನ್ನ ಅಣ್ಣ ತಂಗಿಯ ಜೊತೆ ಗರ್ಭಗೃಹದಲ್ಲಿ ವಿರಾಜಮಾನನಾಗ್ತಾನೆ. ರಥಯಾತ್ರೆಯನ್ನ ಕಣ್ತುಂಬಿಸಿಕೊಂಡು ಬಂದಂತಹ ನನಗೆ ಎಷ್ಟೋ ವರ್ಷಗಳ ಒಂದು ಕನಸು ನನ್ಸಾದಂತಹ ಕ್ಷಣ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದ್ರೂ ಒಂದು ಸಲಿಯಾದ್ರೂ ಆ ರಥಯಾತ್ರೆಗೆ ಸಾಕ್ಷಿಯಾಗಿ ಅದರ ಅನುಭವವನ್ನ ಪಡ್ಕೊಳ್ಳಿ. ಈ ಸಲ ನಡೆಯುವಂತಹ ರಥಯಾತ್ರೆ ಇದೇ ಜುಲೈ 7ನೇ ತಾರೀಕು ಅಂದ್ರೆ ಭಾನುವಾರ ನಡೆಯುತ್ತೆ. ಈ ಸಲಿಯ ರಥಯಾತ್ರೆ ತುಂಬಾ ವಿಶೇಷವಾಗಿರುತ್ತೆ. ಅಂದ್ರೆ 2 ದಿನ ಭಕ್ತರಿಗೆ ತನ್ನ ರಥವನ್ನ ಎಳೆಯುವಂತ ಅವಕಾಶ ಜಗನ್ನಾಥ ಮಾಡಿಕೊಡ್ತಾನೆ. ಈ ಕ್ರಿಯೆ 1971ರಲ್ಲಿ ಹಿಂದೆ ಒಮ್ಮೆ ಆಗಿತ್ತು. ಅದಾದ್ಮೇಲೆ ಈ ಸಲಿನೇ ನಡೀತಾ ಇರೋದು. ನೀವು ಪುರಿಗೆ ಹೋಗ್ತಾ ಇದ್ರೆ ಭುವನೇಶ್ವರದಲ್ಲಿರುವಂತಹ ಲಿಂಗರಾಜ ದೇವಸ್ಥಾನ, ಹಾಗೇನೆ ಶಾಂತಿ ಸ್ತೂಪ, ಹಾಗೆ ಕಂಟಿಲೋದಲ್ಲಿರುವಂತಹ ನೀಲಮಾಧವ ದೇವಸ್ಥಾನ, ಕೊನಾರ್ಕದಲ್ಲಿರುವಂತಹ ಸೂರ್ಯ ದೇವಸ್ಥಾನವನ್ನ ಮಿಸ್ ಮಾಡದೆ ನೋಡಿ. ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಸಮುದ್ರ ತಟಗಳು ಎಷ್ಟು ಚಂದ ಇದೆ ಅಂದ್ರೆ ನೀವು ನೋಡಿನೇ ಆನಂದಿಸ್ಬೇಕು. ಇದಾಗಿತ್ತು 2023ರ ನನ್ನ ಪುರಿ ಜಗನ್ನಾಥ ರಥಯಾತ್ರೆಯ ಅನುಭವ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಶೇರ್ ನನಗೆ ಇನ್ನಷ್ಟು ವಿಷಯಗಳನ್ನ ನಿಮ್ಮ ಹತ್ರ ತಲುಪಿಸುವಂತಹ ಉತ್ಸಾಹ ಕೊಡುತ್ತೆ. ಗೊತ್ತಿಲ್ಲ, ಈ ಸಲ ಕೂಡ ಜಗನ್ನಾಥ ಕರ್ಸ್ಕೊಂಡ್ರೆ ರಥಯಾತ್ರೆಗೆ ಸಾಕ್ಷಿ ಆಗ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಟ್ರಾವೆಲ್ ಮಾಡಿ. ಟೇಕ್ ಕೇರ್, ಬಾಯ್. जगन्नाथ को देखिए आप लोग फोटो ऐसे ओडिया नहीं आती। कहाँ से आए हो आप? मैं कर्नाटक, मैंगलोर। दर्शन के लिए आए हैं। हाँ। कैसा लग रहा है महाप्रभु का दर्शन करके? अच्छा लग रहा है। वो बहुत साल से मैं इंतजार कर रहा था रथ यात्रा दर्शन के लिए। आज मेरा वो समाप्त हो। देखो कर्नाटक रू आसुच्च मन में अच्छी महाप्रभु दर्शन करेंगे स्वतंत्र भाव में